ಹೆಜ್ಜೆನ ಹಿಂದಿಡ್ಕೂಡ್ದು, ತೊಟ್ಟ ಹರಕೆನ ಮುಂದೂಡ್ಕೂಡ್ದು. ಅಡಗಿರೋ ಸತ್ಯ ಅಡಿಗಡಿಗೂ ಸಿಗುತ್ತೆ. ಇಡೋ ಹೆಜ್ಜೆಯಲ್ಲಿ ಅನುಮಾನ ಬೇಡ, ಭಕ್ತಿ ತುಂಬಿರಲಿ. ಅಡ್ಡಿಯ ಆತಂಕ ಗ್ರಹಣ ಇದ್ದಂತೆ. ಕತ್ತಲು ಕ್ಷಣಿಕ, ಬೆಳಕು ದೈವಿಕ. ಅಮ್ಮ, ನಾವ್ ಯಾರಿಗೂ ತೊಂದರೆ ಮಾಡಿಲ್ಲಮ್ಮ. ಆದ್ರೂ ದೇವ್ರ ದರ್ಶನಕ್ಕೆ ಬಂದ ನಮ್ಗೆ ಯಾಕಮ್ಮ ಹೀಗೆಲ್ಲ ಆಯ್ತು? ಬೂದಿಯಾದ ಸತ್ಯ ಅರಸಿ ಹೋಗೋರನ್ನ ತಡೀತಿರೋ ಶಕ್ತಿ ಅದು. ನೋವಿನ ಮೂಲಕ್ಕೆ ಬೆಂಕಿಯೇ ಕಾರಣ. ಆ ಸತ್ಯಕ್ಕೆ ಹೊರಗೆ ಬರೋ ದಾರಿ ಕಾಣದಾಗಿದೆ. ಹೋಗಿ ದಾರಿ ಹುಡುಕೊಳ್ಳಿ. ಎಲ್ಲಮ್ಮ ನಿನ್ನ ಪಾದಕುದೋ ಉಧೋ. ಎಲ್ಲಮ್ಮ ದೇವಸ್ಥಾನಕ್ಕೆ ಹೋಗೋ ಸೂಚನೆ ತರ ಇದೆ ಈ ಮಾತು. ನೋಡೋಣ. ಹೌದು, ಇದು ಆ ದೇವಿ ಕೊಟ್ಟಿರೋ ಸೂಚನೆ. ಕರ್ಣ, ಹಳೇದನ್ನ ಕೆದ್ಕಕ್ ಹೋಗಿ ಹೊಸ ಗಾಯ ಮಾಡಬಾರ್ದು ಕಣೋ. ಮತ್ತೆ ನೀವು ಭಯ ಪಡೋ ಅಗತ್ಯ ಇಲ್ಲ. ನೀವು ನಮ್ಮ ಜೊತೆ ಬರ್ತಿದ್ದೀರಾ ಅಷ್ಟೇ. ಯಾವುದೇ ರೀತಿ ಅಪಾಯ ಆಗಲ್ಲ. ಆಗೋದಕ್ಕೆ ನಾನು ಬಿಡೋದು ಇಲ್ಲ. ನಾನೇನಾದ್ರೂ ಅಲ್ಲಿ ಕಾಲಿಟ್ಬಿಟ್ರೆ ಅವನನ್ನ ಗುರ್ತು ಹಿಡ್ದು ಗುಟ್ಟೆಲ್ಲ ಕಕ್ಕಿಸ್ಬಿಡ್ತಾನೆ. ನೋ ನೋ, ಇದು ಯಾಕೋ ನನ್ಗೆ ತಿರುಗ್ಬಾಣ ಆಗ್ತಿದೆ. ತಾರ, ಕರ್ಣ ಹೇಳ್ತಾ ಇರೋದು ಸರಿಯಾಗೇ ಇದೆ. ನೀನೇನು ಯೋಚನೆ ಮಾಡಬೇಡ, ನನ್ನ ಜೊತೆ ಬಾ. ಅಯ್ಯೋ ಅಮ್ಮ, ಅದಾಗಲ್ಲ. ನಾನು ಜಸ್ಟ್ ನನ್ನ ಫ್ರೆಂಡ್ ಕಾಲ್ ಮಾಡಿದ್ದೆ. ಇಲ್ಲೇ ಹತ್ರದಲ್ಲಿ ಮೆಡಿಕಲ್ ಕ್ಯಾಂಪ್ ನಡೀತಾ ಇದೆ, ಅವರೇ ಕರ್ಕೊಂಡು ಹೋಗ್ತಾರೆ. ನೀವೆಲ್ಲರೂ ಹೊರಡಿ. ಅವರು ಬರಲಿ, ಆಮೇಲೆ ನಾವು ಹೊರಡ್ತೀವಿ. ಕರ್ಣ, ಆಲ್ರೆಡಿ ತಡ ಆಗಿದೆ. ನೀವೆಲ್ಲರೂ ಹೊರಡಿ, ಬೇಗ ಹೊರಡಿ. ಬನ್ನಿ. ನಿಮ್ದೇ ಅಲ್ವಾ ಲಗ್ನ ಆಯ್ತಿರೋದು? ಆಮೇಲೆ ನೀವು ಮದ್ವೆ ಮುಂಚಿತವಾಗೇ ಬರ್ಬೇಕು, ಆಯ್ತಾ? ಅಯ್ಯೋ, 1 ವಾರ ಮುಂಚಿತವಾಗೆ ಬರ್ತೀವಿ ಕಣ್ ತಗೊಳ್ಳಿ. ಅಂದಂಗೆ ನೀವು? ನಾನ್ ಕರ್ಣ. ನಾನು ಇವ್ರ ತಂಗಿ ನಿಧಿ. ಓ, ಅಕ್ಕಂಗಿಂತ ಮುಂಚೆನೆ ನಿನ್ ಲಗ್ನ ಆಗ್ಬಿಟ್ಯಾ? ಸಂದಾಗಿದೆ ಜೋಡಿ. ಅಯ್ಯೋ, ಇವರು ನಂಗೆ ಪಾಠ ಮಾಡೋ ಲೆಕ್ಚರರು, ನಾನು ಇವ್ರ ಸ್ಟೂಡೆಂಟ್ ಅಷ್ಟೇ. ನೀವೇನೇನೋ ಹೇಳ್ಬಿಡಿ. ಶಾಂತಂ ಪಾಪಂ ಶಾಂತಂ ಪಾಪಂ. ಅಯ್ಯೋ, ನಿಮ್ಮಿಬ್ರು ನೋಡಿದ್ರೆ ಹಂಗ ಅನ್ಸೋದೇ ಇಲ್ಲ. ಒಳ್ಳೆ ಜೋಡಿ ತರ ಇದ್ದೀರಾ. ಅಯ್ಯೋ, ಇವ್ರು ಹೇಗ್ ನನಗ್ ಜೋಡಿ ಆಗ್ತಾರೆ? ಅಜ್ಜಿ ಏನಾದ್ರು ಕೇಳ್ಕೊಂಡ್ರೆ ಅಷ್ಟೇ ನನ್ ಕತೆ. ಉಲ್ಟಾ ಹೊಡ್ಬಿಟ್ರ. ಆಂಟಿ, ಅಡಿಗೆ ಸೂಪರ್ ಆಗಿತ್ತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ಏಯ್, ಸಾಕ್ ಸುಮ್ನಿರಯ್ಯ. ಅವ್ರು ಯಾರೋ ಆಂಟಿ ಜೊತೆ ಮಾತಾಡ್ತಾವ್ರೆ. ಅಯ್ಯೋ ಇಲ್ಲ, ನಿಮ್ಗೆ ಹೇಳ್ತಾ ಇರೋದು. ಅಡಿಗೆ ಮಾಡಿ ನೀವೇ ತಾನೆ? ಅಡ್ಗೆ ಏನೋ ನಾನೇ ಮಾಡ್ದೆ, ಆದ್ರೆ ಆಂಟಿ ಅನ್ಬೇಡವೋ. ಯಾಕೆಂದ್ರೆ ನನ್ಗಿನ್ನು ಸ್ಮಾಲ್ ಏಜು. ಸಾರಿ ಸರ್. ಅಕ್ಕ, ಅಡಿಗೆ ಸೂಪರ್ ಆಗಿತ್ತು. ಹೋಗಣೆ ರುಕ್ಮಿಣಿ, ಈ ತರ ಊಟ ಮಾಡಿ ಎಷ್ಟು ವರ್ಷ ಆಗಿತ್ತು? ಅಯ್ಯೋ ಸುಮ್ಕಿರಿ, ನೀವೆಲ್ಲ ಸಿಟಿನಾಗೆ ನೋಡ್ದೇ ಇರೋ ಅಡ್ಗೆನಾ? ಎಷ್ಟೇ ಆದ್ರೂ ನಾವು ಬಡವರು, ಮನೇಲೆ ಇದ್ದಿದ್ದನ್ನ ಅನುಸರಿಸಿ ಮಾಡಿದೀನಿ. ರುಚಿಗಿಚಿ ಅಂತ ಹೊಗಳೋದು ನಿಮ್ಗಳು ದೊಡ್ಡ ಗುಣ ತಕೊಳ್ಳಿ. ಶ್ರೀಮಂತರ ಮನೆ ನೋಟ ಚಂದ, ಬಡ ಮನೆಗೆ ಊಟ ಚಂದ ಅಂತಾರೆ. ಇದ್ರಲ್ಲಿ ಯಾವ್ದು ಹೇಳ್ತಾ ಇದೆಯಾ ನೀನು? ಬಡವ ಸಾವುಕಾರ ಭೇದನೇ ಇರಬಾರ್ದು. ಶ್ರೀಮಂತಿಕೆ ಅಂದ್ರೆ ಬರೀ ದುಡ್ಡಲ್ಲ. ನಾವು ಇಷ್ಟು ಜನ ಇದ್ರು ಅಷ್ಟೊಂದು ಖುಷಿಯಿಂದ ಊಟ ಹಾಕಿದ್ರಲ್ಲ, ಅದು ನಿಜವಾದ ಸಂಪತ್ತು ಅಲ್ವಾ ಬಂಗಾರಿ? ಹೌದೌದು. ಇದ್ರ ಮುಂದೆ
ಶ್ರೀಮಂತಿಕೆಗೆ ಬೆಲೆನೇ ಇಲ್ಲ. ಒಂದು 2 3 4 5 6 ಅವ್ವ, ಪಟ್ನದಿಂದ 6 ಜನ ಅತಿಥಿ ಬಂದವ್ರೆ. ಏನ್ ಸ್ಪೆಷಲ್ಲು? ಅಯ್ಯೋ ನನ್ ಮಗಳು ನಮ್ಮ ಮನೆಗೆ ಯಾರಾದ್ರೂ ನೆಂಟ್ರು ಬಂದ್ರೆ ಸಾಕು, ಹೊರಗಡೆ ಬಿಟ್ಟಿರೋ ಚಪ್ಲಿ ನೋಡಿ ಅಂದಾಜು ಮಾಡ್ಬಿಡ್ತಾಳೆ. ನಂಗೆ ಗೊತ್ತಾಯ್ತು ಪಟ್ನದಿಂದ ಯಾರೋ ಬಂದವ್ರೆ ಅಂತ. ಹೆಂಗೆ ನಾವು ತಕ್ಕಳಿ. ನಿಮ್ಮಮ್ಮ ರುಚಿ ರುಚಿಯಾಗಿ ಅಡ್ಗೆ ಮಾಡಿದ್ರು, ಈಗಷ್ಟೇ ಊಟ ಮಾಡಿ ಹೊಟ್ಟೆ ತುಂಬೋಗಿದೆ. ಅಯ್ಯೋ ಒಳ್ಳೇದೇ ಆಯ್ತಲ್ಲ ಮತ್ತೆ. ಹಸದ್ ಹಲ್ಸು ಉಂಡು ಮಾವು ಅಂತಾರಲ್ಲ, ಹಂಗೆ ಹೊಟ್ಟೆ ತುಂಬ ಉಣ್ಮೆ ಹಾಕೆ ಮ್ಯಾಲೊಂದು ಹಣ್ಣು ಬೀಳ್ಬೇಕು. ಹಂಗ್ ಬಿದ್ರೇನೆ ಹೊಟ್ಟೆಲಿ ತಯ್ಯ ತಕ್ಕ ಅಂತ ಜೀರ್ಣ ಆಯ್ತದೆ. ತಕ್ಕಳಿ. ಥ್ಯಾಂಕ್ ಯು. ಸರ್ ನೀವಾ? ನೀವು ಕನ್ನಡ ತಾನೆ? ನಮ್ಮಣ್ಣ ನಿಮ್ಗೆ ಮೊದಲೇ ಪರಿಚಯನಾ? ಹ್ಞೂ, ತುಂಬಾ ಹಳೆ ಪರಿಚಯ.